ಗ್ಯಾರಂಟಿಯನ್ನು ಜಾರಿ ಮಾಡ್ತಕ್ಕಂಥ ಇಷ್ಟೆಲ್ಲ ಗಲಾಟೆಗೆ ಕಾರಣವಾಗ್ತಾ ಇರೋ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳ ಸುತ್ತಲೇ ಜನರ ಗಮನ ಇದೆ. ನಿಮಗೆ ನೆನಪು ಮಾಡೋ ಪ್ರಯತ್ನ, ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಇದನ್ನೆಲ್ಲ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿರೋದ್ರ ಪಟ್ಟಿ ಬಹಳ ದೊಡ್ಡದಿದೆ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಬೇಕಾದ ಯೋಜನೆಗಳ ಪಟ್ಟಿಯ ಹೈಲೈಟ್ಸ್ ಏನು ಗಮನಿಸ್ತಾ ಹೋಗೋಣ. ಕೇವಲ ಈ 5 ಪ್ರಾಮಿಸ್ಗಳು ಮಾತ್ರ ಅಲ್ಲ, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಮತ್ತೊಂದಷ್ಟು ಭರವಸೆಗಳನ್ನ ಕೂಡ ಕೊಟ್ಟಿತ್ತು. ಯಾವುದದು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ರೂಪಾಯಿ ವೇತನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜಾರಿ ಯಾವಾಗ? ಇದ್ರ ಬಗ್ಗೆ ಯಾರು ಕೂಡ ಉತ್ತರ ನೀಡ್ತಾ ಇಲ್ಲ. ಇನ್ನು ಮಿನಿ ಅಂಗನವಾಡಿ ಕಾರ್ಯಕರ್ತೆಯರ ವೇತನ ಕೂಡ ಹೆಚ್ಚು ಮಾಡ್ತೀವಿ, 10,000 ರೂಪಾಯಿ ಕೊಡ್ತೀವಿ ಅನ್ನೋ ಭರವಸೆಯನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಿದೆ ಕಾಂಗ್ರೆಸ್. ಇದರ ಜಾರಿ ಯಾವಾಗ ಅನ್ನೋ ಪ್ರಶ್ನೆ. ಹಾಗೆ ಆಶಾ ಕಾರ್ಯಕರ್ತೆಯರಿಗೆ 8,000 ರೂಪಾಯಿ ಗೌರವಧನ ನೀಡ್ತೀವಿ ಅನ್ನೋ ಪ್ರಾಮಿಸ್ ಕೂಡ ಮಾಡಿದೆ ಕಾಂಗ್ರೆಸ್. ಚುನಾವಣೆ ಗೆಲ್ಲೋಕ್ ಮುಂಚೆ ಗೆದ್ದ ಮೇಲೆ ಮರ್ತು ಬಿಟ್ರಾ? ಅದು ಕೂಡ ಪ್ರಶ್ನೆ. ಹಾಗೆ ಬಿಸಿಯೂಟ ನೌಕರರಿಗೆ 6,000 ರೂಪಾಯಿಗೆ ಹೆಚ್ಚಳ ಮಾಡ್ತೀವಿ ಸಂಬಳವನ್ನ ಅಂತ ಹೇಳಿದ್ದಾರೆ. ಇದರ ಜಾರಿ ಯಾವಾಗ ಅನ್ನೋದನ್ನ ಬಿಸಿಯೂಟ ನೌಕರರು ಕೂಡ ಕೇಳೋ ಪ್ರಯತ್ನವನ್ನ ಮಾಡಬೇಕು. ಇದರ ಜೊತೆಗೆ ಅರ್ಚಕರಿಗೆ ಪ್ರತಿ ತಿಂಗಳಿಗೆ 5,000 ರೂಪಾಯಿ ಕೊಡ್ತೀವಿ ಅನ್ನೋ ಭರವಸೆಯನ್ನ ನೀಡಿದ್ದಾರೆ. ಇದರ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ, ನೆನಪು ಮಾಡೋ ಪ್ರಯತ್ನ ನಾವು ಮಾಡ್ತಿದೀವಿ. ಇನ್ನು ರಾತ್ರಿ ಪಾಳ್ಯದ ಪೊಲೀಸರಿಗೆ ತಿಂಗಳಿಗೆ 5,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪೊಲೀಸರ ಜೊತೆಯಲ್ಲಿ ಮೀಟಿಂಗ್ ಮಾಡಿದ್ರು, ಖಡಕ್ ವಾರ್ನಿಂಗ್ ಕೊಟ್ರು. ಆದ್ರೆ ಈ ಸಂಬಳ ಅಥವಾ ತಿಂಗಳಿಗೆ 5,000 ರೂಪಾಯಿ ಕೊಡೋ ವಿಚಾರವನ್ನ ಈವರೆಗೂ ಪ್ರಸ್ತಾಪ ಮಾಡಿಲ್ಲ. ಕೇವಲ ಇಷ್ಟಕ್ಕೆ ನಿಲ್ಲಿಲ್ಲ, ಮೀನುಗಾರರಿಗೆ 500 ಲೀಟರ್ ಡೀಸೆಲ್ ಅನ್ನ, ಒಂದು ವರ್ಷಕ್ಕೆ 500 ಲೀಟರ್ ಡೀಸೆಲ್ ಅನ್ನ ಟ್ಯಾಕ್ಸ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೀನುಗಾರರು ಮರ್ತಿದ್ರೆ ನೆನಪು ಮಾಡ್ಕೊಳ್ಳಿ, ಇದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಈಡೇರಿಸೋದು ಬಾಕಿ ಇದೆ. ಹಾಗೆ ಮೀನುಗಾರಿಕೆ ರಜೆ ಸಂದರ್ಭದಲ್ಲಿ, ಅಂದ್ರೆ ಹವಾಮಾನ ವೈಪರೀತ್ಯದಿಂದಾಗಿ ಅಥವಾ ಮೀನು ಲಭ್ಯ ಇಲ್ಲದ ಸಂದರ್ಭದಲ್ಲಿ ಮೀನುಗಾರರು ಕೆಲಸಕ್ಕೆ ಹೋಗದೆ ಇರೋ ಸಂದರ್ಭದಲ್ಲಿ 6,000 ರೂಪಾಯಿ ಭತ್ಯೆಯನ್ನ ನೀಡ್ತೀವಿ ಅಂತ ಹೇಳಿ ಕರಾವಳಿ ಭಾಗಕ್ಕೇನೆ ತಯಾರು ಮಾಡಿದ ಪ್ರತ್ಯೇಕ ಪ್ರಣಾಳಿಕೆಯಲ್ಲಿ ತಿಳಿಸಿದೆ ಕಾಂಗ್ರೆಸ್. ಇದರ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಬಾರಿಗೆ ಅನ್ನೋ ರೀತಿಯಲ್ಲಿ 20,000 ರೂಪಾಯಿ ಸಹಾಯಧನ ನೀಡ್ತೀವಿ ಅನ್ನೋ ಭರವಸೆಯನ್ನ ಕೂಡ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಅಧಿಕಾರಕ್ಕೆ ಬಂದಿದೆ, ಸರ್ಕಾರ ರಚನೆಯಾಗಿದೆ, ಇದನ್ನ ಯಾವಾಗ ಜಾರಿ ಮಾಡ್ತಾರೆ ಅನ್ನೋ ಪ್ರಶ್ನೆ ಇದೆ. ಇನ್ನು ಅತ್ಯಂತ ಚರ್ಚೆಗೆ ಒಳಪಟ್ಟ ವಿಚಾರ ಮೀಸಲಾತಿ ವಿಚಾರ. ಮೀಸಲಾತಿಯನ್ನ 75% ಹೆಚ್ಚಳ ಮಾಡಬೇಕು ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ಅವರೇನೆ ಹೇಳಿದ್ರು ಸಿಎಂ ಆಗದೆ ಇರೋ ಸಂದರ್ಭದಲ್ಲಿ. ಅದರ ಬಗ್ಗೆ ಯಾವಾಗ ಗಮನ ವಹಿಸ್ತಾರೆ ಅನ್ನೋದು ಸದ್ಯಕ್ಕಿರುವ ಅನುಮಾನ. ಇದೇ ಗ್ಯಾರಂಟಿ ಗಲಾಟೆ ಇದೀಗ ಹೊಸ ರೂಪವನ್ನ ತಾಳ್ತಾ ಇದೆ. ಸೋಷಿಯಲ್ ಮೀಡಿಯಾ ಯುಗ. ಜನ ಈಗ ಗ್ಯಾರಂಟಿ ಬಗ್ಗೆನೇ ರೀಲ್ಸ್ ಮಾಡೋಕೆ ಶುರುವಿಟ್ಕೊಂಡಿದ್ದಾರೆ. ಅದನ್ನ ನೋಡೋದ್ರ ಜೊತೆಗೆ ಡಿಕೆ ಶಿವಕುಮಾರ್ ಹಾಗೆ ಸಿದ್ದು ನಡುವೆ ನಡೆದ ಗ್ಯಾರಂಟಿ ಸಂಭಾಷಣೆಯ ಚುನಾವಣಾ ಪೂರ್ವ ವಿಡಿಯೋ ಕೂಡ ಇದೆ, ನೋಡ್ಬಿಡಿ. 13ನೇ ತಾರೀಕು ರಿಸಲ್ಟ್ ಬಂದ ತಕ್ಷಣ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಫಸ್ಟ್ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ನಾವು ಬಿಜೆಪಿ ಅವ್ರ ತರ ಈಗ ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಳಿದ್ದು ಮಾಡ್ತೀವಿ ಅಂತ ಹೇಳಕ್ಕಾಗೋದಿಲ್ಲ. ಅಧಿಕಾರಕ್ಕೆ ಬರ್ತಿದ್ದಂತೆ ಗ್ಯಾರಂಟಿ ಕೊಟ್ಟು ಬಿಡಬೇಕು ಅಂತ ಡಿಕೆಶಿ ಸಿದ್ದರಾಮಯ್ಯನವರು ಚುನಾವಣೆಗೂ ಮುನ್ನ ಆಡಿದ ಮಾತು. ಆದ್ರೆ ಕಾಂಗ್ರೆಸ್ ಗೆದ್ದಾಯ್ತು. ಡಿಕೆಶಿ ಸಿದ್ದು 8 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದೂ ಆಯ್ತು. ಆದ್ರೆ ಗ್ಯಾರಂಟಿ ಬಗ್ಗೆ ಸುದ್ದಿನೇ ಇಲ್ಲ. ಬೀದರ್ ಮಂದಿ ಬಿಲ್ ಕಲೆಕ್ಟರ್ ಅನ್ನೇ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಾರೆ. ಸರ್, ಕಾಂಗ್ರೆಸ್ ಸರ್ಕಾರ ಬರ್ತಂದ್ರೆ ಬಿಲ್ ಅವ್ರು ಕಟ್ತೀನಿ ಅಂದ್ರೆ ನಾವ್ ಹೆಂಗ್ ಕಟ್ಬೇಕು ಸರ್? ಆ ಕಡೆ ಹೋಗಿ ಸಿದ್ದರಾಮಯ್ಯನ ಮನೆಗೆ ಅವ್ರು ನಾವು ಕಟ್ಟಲ್ಲ 1 ರೂಪಾಯಿ. ಮುಂದಿನ ತಿಂಗಳು ಇದ್ರೆ ಈಗ ಕಟ್ಟಲ್ಲ. ಈಗ ಅದೇ ಸರ್ಕಾರ ಆಗ್ಯದಲ್ರಿ, ಈಗ ನಾವ್ ಯಾಕೆ ಕಟ್ಟಲ್ಲಿ? ಬಿಲ್ ಕಟ್ಟಿ ಎಂದು ಮನೆ ಬಾಗಿಲಿಗೆ ಹೋಗುವ ಅಧಿಕಾರಿಗಳ ಜೊತೆ ಮಂಡ್ಯ ಮಂದಿ ಟಿಕ್ ಟಾಕ್ ಮಾಡುತ್ತಿದ್ದಾರೆ. ಒಬ್ಬೊಬ್ಬ ಮಾತಿ ತಪ್ಪಲ್ಲಪ್ಪ, ನುಡಿದಂತೆ ನಡೀತೀವಿ. ಸರ್ಕಾರ ಬಂದ್ 24 ಗಂಟೆ ಒಳಗೆ ನಮ್ದು ಎಲ್ಲ ಯಾರು ಕರೆಂಟ್ ಬಿಲ್ ಈ ಕಟ್ಟಣ ಈಗ ಯಾರು ಕಟ್ಟಲ್ಲ, ನಿಮ್ಮನ್ನ ಕಟ್ಟಿ ಹಾಕ್ತಿವಿ. ಕರೆಂಟ್ ಕೊಡ್ತೀವಿ. ಕಾಂಗ್ರೆಸ್ 200 ಯೂನಿಟ್ ಉಚಿತ ಕರೆಂಟ್ ಕೊಡ್ತೀವಿ ಎನ್ನುತ್ತಿದ್ದಂತೆ ಜನರು ಕರೆಂಟ್ ಸ್ಟವ್ ಕೊಳ್ಳಲು ಮುಂದಾಗುತ್ತಿದ್ದಾರೆ. 1 ತಿಂಗಳಲ್ಲಿ 30% ಖರೀದಿಯಲ್ಲಿ ಏರಿಕೆಯಾಗಿದೆ. ಸೊ ಲಾಸ್ಟ್ ಮಂತ್ ಕಂಪ್ಯಾರಿಸನ್ ಮಾಡದಪ್ಪ ಅಂತ ಹೇಳಿದಾಗ ಈ ಮಂತ್ ಅಲ್ಲಿ ನಿಮಗೆ ಒಂದು 10 to 15% ನಮಗೆ ಒಂದು ವೇರಿಯೇಷನ್ಸ್ ಅಂತ ಖಂಡಿತವಾಗ್ಲೂ ಕಾಣ್ತಾ ಇದೆ. ಇನ್ನು ಈ ಫ್ರೀ ಸ್ಕೀಮ್ಗಳಿಗೆ ಕಂಡೀಷನ್ ಅಪ್ಲೈ ಆಗಬಹುದಾ ಅನ್ನೋ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದಲೂ ಕೂಡ ಯಕ್ಷ ಪ್ರಶ್ನೆಯಾಗೇ ಉಳಿದಿದೆ. ಅದರಲ್ಲೂ ಫ್ರೀ ಬಸ್ ಪ್ರಯಾಣಕ್ಕೆ ಮಹಿಳೆಯರ ಮೇಲೆ ಏನ್ ಕಂಡೀಷನ್ ಅಪ್ಲೈ ಆಗತ್ತೆ ಅನ್ನೋದಕ್ಕೆ ಒಂದಷ್ಟು ಸೂಚನೆಗಳು ಲಭ್ಯ ಆಗ್ತಾ ಇದೆ. ಏನದು ಗಮನಿಸ್ತಾ ಹೋಗೋಣ. ಈ ಫ್ರೀ ಬಸ್ ಸ್ಕೀಮ್ಗೆ ಅಪ್ಲೈ ಆಗಬಹುದಾದ ಕಂಡೀಷನ್ಗಳು ಅಥವಾ ಮಾರ್ಗಸೂಚಿಗಳು ಏನಿರಬಹುದು ಅನ್ನೋದಕ್ಕೆ ಇದು ಉತ್ತರ. ಐಷಾರಾಮಿ ಬಸ್ಗಳನ್ನ ಹತ್ತುವಂತಿಲ್ಲ, ಹತ್ತಿದ್ರೂ ಕೂಡ ಫ್ರೀ ಆಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಕೇಳೋ ಹಾಗಿಲ್ಲ. ಇದು ಕೇವಲ ಆರ್ಡಿನರಿ ಬಸ್ಗಳಿಗೆ ಮಾತ್ರ ಸೀಮಿತ ಆಗುತ್ತೆ ಫ್ರೀ ಪ್ರಯಾಣದ ಈ ಒಂದು ಗ್ಯಾರಂಟಿ ಯೋಜನೆ. ಇನ್ನು ಸಾಮಾನ್ಯ ಬಸ್ಗಳಲ್ಲಿ ಓಡಾಡಬಹುದು. ಇದಕ್ಕೆ ಪಾಸ್ ಅನ್ನ ಪ್ರತ್ಯೇಕವಾಗಿ ಪಡೆದುಕೊಳ್ಬೇಕು ಅನ್ನೋ ಸೂಚನೆಯನ್ನ ಸಿಎಂ ನೀಡಿದ್ದಾರೆ. ಅದು ಯಾವಾಗ ಕೊಡ್ತಾರೆ, ಎಲ್ಲಿ ತೆಗೆದುಕೊಳ್ಬೇಕು, ಇದ್ರ ಬಗ್ಗೆ ಸ್ಪಷ್ಟನೆ ಇನ್ನೂ ಕೂಡ ಲಭ್ಯ ಆಗಿಲ್ಲ.
ಇನ್ನು ದುಡಿಯೋ ವರ್ಗಕ್ಕೆ BMTCಯಲ್ಲಿ ಫ್ರೀ ಪ್ರಯಾಣದ ಅವಕಾಶವನ್ನ ಕೊಡೋ ಸಾಧ್ಯತೆ ಇದೆ. ಅಂದ್ರೆ ಕೆಲಸಕ್ಕೆ ಹೋಗೋ ಮಹಿಳೆಯರಿಗೆ ಮಾತ್ರ BMTC, ಇದು KSRTC ಅಲ್ಲ, ಕೇವಲ BMTC ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸಕ್ಕೆ ಹೋಗೋ ಮಹಿಳೆಯರಿಗೆ ಮಾತ್ರ BMTCಯಲ್ಲಿ ಫ್ರೀ ಮಾಡೋ ಸಾಧ್ಯತೆಗಳು ಸದ್ಯ ಕಂಡು ಬರ್ತಾ ಇದೆ. ಇನ್ನು ಇದಕ್ಕೋಸ್ಕರ ಪ್ರತ್ಯೇಕ ಅರ್ಜಿ ಸಲ್ಲಿಸುವ ಅಗತ್ಯ ಇರೋದಿಲ್ಲ ಅನ್ನೋದು ಸದ್ಯಕ್ಕೆ ಲಭ್ಯ ಆಗ್ತಿರೋ ಮಾಹಿತಿ. ಇದನ್ನ ಬದಲಾವಣೆ ಮಾಡ್ತಾರಾ ಅಥವಾ ಹೀಗೆ ರಿಟೈನ್ ಮಾಡ್ಕೊಳ್ತಾರಾ ಅನ್ನೋದನ್ನ ಮುಂದಿನ ಕ್ಯಾಬಿನೆಟ್ ಮೀಟ್ ನ ನಂತರದಲ್ಲಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಕಾದ್ ನೋಡೋಣ. ಇನ್ನು ರಾಜ್ಯದ ಒಳಗೆ ಮಾತ್ರ ಪ್ರಯಾಣವನ್ನ ಮಾಡಬೇಕಾಗುತ್ತೆ. ಇದನ್ನ ಕ್ಲಿಯರ್ ಕಟ್ ಆಗಿ ಮೊದಲ ಮೀಟಿಂಗ್ ನಲ್ಲೇನೆ ತಿಳಿಸಿದ್ದಾರೆ, ಪತ್ರಿಕಾಗೋಷ್ಠಿಯಲ್ಲೇನೆ ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳು. ಬೇರೆ ಊರಿಗೆ ಬೇರೆ ರಾಜ್ಯಕ್ಕೆ ಹೋಗಬೇಕು ಅಂತಂದ್ರೆ ಈ ಸ್ಕೀಮ್ ಅಪ್ಲೈ ಆಗೋದಿಲ್ಲ. ನಮ್ಮ ರಾಜ್ಯದ ಒಳಗೆ ನಮ್ಮ ರಾಜ್ಯದ ಮಹಿಳೆಯರು ಮಾತ್ರ ಈ ಯೋಜನೆಯ ಫಲವನ್ನ ಪಡೆದುಕೊಳ್ಳಬಹುದು ಅನ್ನೋದು. ಇನ್ನು ಇಂತಿಷ್ಟೇ ಕಿಲೋಮೀಟರ್ ಒಳಗೆ ಸಂಚರಿಸಬೇಕು ಅನ್ನೋ ನಿಯಮ ಕೂಡ ಜಾರಿಯಾಗೋ ಸಾಧ್ಯತೆ ಇದೆ. ನಾನು ಕರ್ನಾಟಕದ ಉತ್ತರದಿಂದ ದಕ್ಷಿಣದವರೆಗೂ ಕೂಡ ಪ್ರಯಾಣ ಮಾಡ್ತೀನಿ ಒಂದ್ ಸ್ಟ್ರೆಚ್ ಅಲ್ಲಿ ಅಂತಂದ್ರೆ ಅದು ಸಾಧ್ಯವಾಗೋ ಪಾಸಿಬಿಲಿಟಿ ಸದ್ಯ ಕಂಡು ಬರ್ತಾ ಇಲ್ಲ. ಕಿಲೋಮೀಟರ್ನ ಲಿಮಿಟೇಷನ್ ಅನ್ನ ಹೇರಿಕೆ ಮಾಡೋ ಸಾಧ್ಯತೆಗಳು ಸದ್ಯ ಕಂಡು ಬರ್ತಾ ಇದೆ. ಇನ್ನು ಗುರುತಿನ ಚೀಟಿಯನ್ನ ಕಡ್ಡಾಯ ಮಾಡೋ ಸಾಧ್ಯತೆ ಇದೆ. ಐಡೆಂಟಿ ಕಾರ್ಡ್ ಅದನ್ನ ಯಾವ್ದನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಕೇಳ್ತಾರೆ, ಅದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಈ ಫ್ರೀ ಪಾಸ್ ಗಳನ್ನ ತೆಗೆದುಕೊಳ್ಳೋ ಮುಂಚೆ ಐಡೆಂಟಿಟಿ ಕಾರ್ಡ್ ಅನ್ನ, ಗುರುತಿನ ಚೀಟಿಯನ್ನ ಸಬ್ಮಿಟ್ ಮಾಡೋದು ಕಡ್ಡಾಯ ಆಗೋ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಇದು ಈ ಫ್ರೀ ಬಸ್ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಲಭ್ಯವಾಗ್ತಿರುವ ಒಂದಷ್ಟು ಸಾಧ್ಯತೆಗಳು. ಇನ್ನು ಮುಂದುವರೆದ ಭಾಗವಾಗಿ ಈ ಬಾರಿ JDS ಹೀನಾಯವಾಗಿ ಸೋತಿದೆ. ಈ ಸೋಲಿಗೆ ಕಾಂಗ್ರೆಸ್ನ ಕೂಪನ್ ಹಂಚಿದ್ದೇ ಕಾರಣ ಅಂತ ಹೇಳಿ ಮಾಜಿ ಸಿಎಂ HD ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡ್ತಿದ್ದಾರೆ. 45 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರು ಗಿಫ್ಟ್ ಕೂಪನ್ಗಳನ್ನು ಹಂಚಿದ್ದಾರೆ. ಇದರಿಂದ ರಾಮನಗರದಲ್ಲಿ ನಿಖಿಲ್ ಸೇರಿದಂತೆ ಉಳಿದ ಕಡೆ ಕೂಡ ನಾವು ಸೋಲ್ಬೇಕಾಯ್ತು, ಕಾಂಗ್ರೆಸ್ನವರು ನ್ಯಾಯಯುತ ಚುನಾವಣೆಯನ್ನ ನಡೆಸಲಿಲ್ಲ ಅಂತ ಕುಮಾರಸ್ವಾಮಿ ಆರೋಪಿಸುತ್ತಿದ್ದಾರೆ. ಇದು ಈ ಒಂದು ಕಾರ್ಡ್ಗಳನ್ನು ನಿಮಗೇನು ಕೊಡ್ತಾ ಇದ್ದೇವೆ, ಇಲ್ಲಿ QR ನಂಬರ್ ಇದೆ. ನಾವು ಗೆದ್ದ ತಕ್ಷಣ ಅಂಗಡಿಗೆ ಹೋಗಿ ಶಾಪ್ಗಳಲ್ಲಿ ಇದನ್ನು ಸ್ವೈಪ್ ಮಾಡಿ 3,500ದಿಂದ 5,000 ರೂಪಾಯಿಗಳವರೆಗೆ ಗಿಫ್ಟ್ಗಳು ನಿಮಗೆ ಏನು ಬೇಕೋ ಕೊಂಡ್ಕೋಬಹುದು. ಇದನ್ನ ಮತದಾರರ ಮುಂದೆ ಆಮಿಷ ಒಡ್ಡಿರ್ತಕ್ಕಂಥದ್ದು 42 ವಿಧಾನಸಭಾ ಕ್ಷೇತ್ರದಲ್ಲಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಬಜರಂಗ ದಳ ಬ್ಯಾನ್ ಮಾಡ್ತೀವಿ ಅನ್ನೋದು ಕಾಂಗ್ರೆಸ್ನ ಘೋಷಣೆ. ಅದಕ್ಕೆ ಈಗ ಕಾಂಗ್ರೆಸ್ ಮುಖಂಡರು RSS ಕೂಡ ಬ್ಯಾನ್ ಅನ್ನೋ ಒಗ್ಗರಣೆಯನ್ನ ಸೇರಿಸುತ್ತಿದ್ದಾರೆ. RSS ಬ್ಯಾನ್ ಅಂದಿದ್ದೇ ತಡ ಬಿಜೆಪಿ ನಾಯಕರು ಕೈಪಡೆ ವಿರುದ್ಧ ಯುದ್ಧವನ್ನೇ ಸಾರಿದ್ದಾರೆ. ದಮ್ಮು ತಾಕತ್ತನ್ನ ಪ್ರಶ್ನೆ ಮಾಡ್ತಿದ್ದಾರೆ. ರಾಹುಲ್ ಅಜ್ಜಿ ಮುತ್ತಾತನನ್ನು ಮಧ್ಯಕ್ಕೆ ಎಳೆದು ತಂದಿದ್ದಾರೆ. बयान भी आया कि बजरंग दल के अलावा अगर जरूरत पड़ी लॉ एंड ऑर्डर को लेकर तो RSS पे भी आप लोग बैन लगा सकते हैं कर्नाटक में. एब्सोल्युटली लॉ एंड ऑर्डर प्रोटेक्ट करना किसकी जिम्मेदारी? सरकार की जिम्मेदारी. कोई भी व्यक्ति हो, कोई भी संगठन हो जो असंवैधानिक एक्टिविटीज करेगा, गैर कानूनी एक्टिविटीज करेगा, उसको क्या हम वी कांट पुट देम इन विधान सभा ना. ಇದು ಪ್ರಿಯಾಂಕ್ ಖರ್ಗೆ ಅವರ ಮಾತು. ಅವಶ್ಯ ಬಿದ್ರೆ RSS ಅನ್ನು ಬ್ಯಾನ್ ಮಾಡ್ತೀವಿ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. AICC ಅಧ್ಯಕ್ಷರ ಪುತ್ರ ಬ್ಯಾನ್ ಹೇಳಿಕೆಗೆ ಇದೀಗ ಬಿಜೆಪಿ ಸೇರಿ ಹಿಂದೂ ಸಂಘಟನೆಗಳು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿವೆ. ದಮ್ಮಿದ್ರೆ ಬ್ಯಾನ್ ಮಾಡಿ ನೋಡೋಣ ಅಂತ ಬಿಜೆಪಿ ನಾಯಕರು ಕೆಚ್ಚು ತೋರಿಸಿದ್ದಾರೆ. ನೀವು ಮಾಡಿ ನೋಡೋಣ, ನಿಮ್ಗೆ ಆ ತರ ತಾಕತ್ತಿದ್ರೆ, ದಮ್ಮಿದ್ರೆ, ಶಕ್ತಿ ಇದ್ರೆ ಮಾಡಿ. ನಿಮ್ ಸರ್ಕಾರ 3 ತಿಂಗಳಿರಲ್ಲ. RSS ಅಲ್ಲ, ಒಂದೇ ಒಂದು ಶಾಖೆ ಮಾಡಿನೇ. ನೆಹರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ಇಂದಿರಾ ಗಾಂಧಿ ಅವರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ನರಸಿಂಹ ಸರ್ಕಾರ ಇದ್ದಾಗಲೂ RSSಗೆ ನಿಷೇಧ ಇರ್ತಕ್ಕಂಥ ಕೆಲಸನ ಯಾವಾಗ ಕಾಂಗ್ರೆಸ್ ಸರ್ಕಾರ ನಿಷೇಧ ಇರಿದ ಮತ್ತೆ ಆ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ. ಇನ್ನೊಂದು ಕಡೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸಿದ್ದರಾಮಯ್ಯರನ್ನ ಟಾರ್ಗೆಟ್ ಮಾಡಿ ದ್ವೇಷ ಸೇಡಿನ ರಾಜಕಾರಣಕ್ಕೆ ಕಿಡಿಕಾರಿದ್ರು. ಪ್ರತಿನಿತ್ಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಕೇಸ್ಗಳನ್ನು ಹಾಕ್ತಾ ಇದ್ದಾರೆ. ಡಾಕ್ಟರ್ ಅಶ್ವಥ್ ನಾರಾಯಣ ಮೇಲೆ ಕೇಸ್ ಹಾಕಿದ್ದಾರೆ, ನಮ್ಮ ಬಂಟ್ವಾಳ ಹರೀಶ್ ಪುಂಜಾ ಅವರ ಮೇಲೆ ಕೇಸ್ ಹಾಕಿದ್ದಾರೆ. ಇದು ಒಂದು ದುರಹಂಕಾರದ ಆಡಳಿತ, ದ್ವೇಷದ ಆಡಳಿತ, ಅಧಿಕಾರದ ದುರುಪಯೋಗ. ರಾಜ್ಯದಿಂದ ನೇರವಾಗಿ ಹೋಗೋಣ ರಾಷ್ಟ್ರ ರಾಜಧಾನಿ ಕಡೆಗೆ. ತನ್ನಿಂದಲೇ ಶಂಕು